ಆ ಸೆಕೆಂಡಿಗೆ ನನ್ನ ಹಾರ್ಟೇ ನಿಂತೋಯ್ತು. ರೀಲ್ಸಲ್ಲಿ ಇದು ಮಾತ್ರ ಕಾಣುತ್ತೆ, ಆದರೆ ಅದರಿಂದ ಇರೋ ಸ್ಟ್ರಗಲ್ಲು ತುಂಬ ಜನ ತೋರಿಸಲ್ಲ. ನಾನಿವತ್ತು ಅದನ್ನು ತೋರಿಸ್ತೀನಿ ಬನ್ನಿ. ಆ ಒಂದೇ 3 ಸೆಕೆಂಡ್ ಸ್ಮೈಲ್ಗೋಸ್ಕರ 2 ಅವರ್ ನಾವು ಒದ್ದಾಡಿರೋದಿದೆಯಲ್ಲ. ನೀವು ಈಗಷ್ಟೇ ತಂದೆ ಆಗಿದ್ರೆ, ಈಗಷ್ಟೇ ಹೊಸದಾಗಿ ಮದುವೆ ಆಗಿರೋರಾಗಿದ್ರೆ, ಇಲ್ಲ ಮದುವೆ ಆಗಬೇಕು ಅಂದ್ಕೊಂಡಿರೋರಾಗಿದ್ರೆ, ಅಥವಾ ಮಗುನ ಮೇಂಟೈನ್ ಮಾಡೋದು ಈಸಿ ಅಂದ್ಕೊಂಡಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋ ನಿಮಗೋಸ್ಕರ. ಮಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ? ಶಿವರಾತ್ರಿ ಸ್ಪೆಷಲ್ಗೆ ಈ ಫೋಟೋಶೂಟ್. ನಮ್ಮ ಅಪ್ಪನ ರೆಡಿ ಮಾಡಿಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ವಿ. ಎಲ್ಲೋಗ್ತಿದ್ಯಾ ಮಗ? ಎಲ್ಲೋಗ್ತಿದ್ಯಾ? ಶಿವ ಮಾಡ್ತಾ ಇದೀವಿ. ಫೋಟೋ ಶೂಟ್ ಹೋಗ್ತಿದ್ಯಾ? ಪಾಪನ ಶಿವ ಮಾಡ್ತೀವಿ ಇವತ್ತು. ಶಿವರಾತ್ರಿ ಸ್ಪೆಷಲ್ ಶಿವ ಆಗ್ತೀಯಾ? ಶಿವ ಶಿವ ಓಕೆ. ನಮ್ಮ ಮಗು ಇವತ್ತು ಶಿವ ಗೆಟಪ್ ಆಗ್ತಾ ಇದೆ. ಓರೈನ್ ಮಾಲ್ ಪಾಸ್ ಆಗ್ತಾ ಇದ್ರಿ. ಈಗ ಮೇಲೆ ಹೋಗಿದ್ರೆ ರಾಮೇಶ್ವರಂ ಕೆಫೆ ಜನಸಾಗರ ತೋರಿಸ್ಬೋದಿತ್ತು. ಸಾಕು, ಆಫ್ ಮಾಡಿ. ಏನಂತ ಹಿಡಿತಿದ್ಯಾ ಅದನ್ನ? ಕಾರಲ್ಲಿ ಹೋಗೋದನ್ನ ಹಿಡಿತಲ್ವೇ ನಾನು. ಆನ್ ದ ವೇ ಕಾರಲ್ಲೇ ಮಲಗ್ಬಿಟ್ಲು. ಸದ್ಯಕ್ಕೆ ಇದೇ ಟೆಂಪರರಿ ಪೀಸ್ಫುಲ್ ಟೈಮ್. ಫೋಟೋ ಶೂಟ್ ಟೈಮಲ್ಲಿ ಎದ್ದಿಲ್ಲ ಅಂದ್ರೆ ಎಬ್ಬಿಸ್ಬೇಕು. ಎದ್ರೆ ಅಳದ್ರೆ ಸಮಾಧಾನ ಮಾಡಬೇಕು. ಕಷ್ಟ ಆಯ್ತು. ಫೈನಲಿ ಸ್ಟುಡಿಯೋ ರೀಚ್ ಆದ್ರಿ. ಫೋಟೋ ಶೂಟ್ಗೆ ಸಕಲಾಗಿದೆ. ಎಲ್ಲ ಚೆನ್ನಾಗಿದೆ, ಆದರೆ ಅಂಕಲ್ ಅಂದ್ಬಿಟ್ರಲ್ಲ. ನಮ್ಮವ್ರು ಇನ್ನೂ ಎದ್ದಿಲ್ಲ. ಎದ್ಮೇಲೆ ಏನು ಸೀನ್ ಅಂತ ನೋಡಬೇಕು. ಇಲ್ಲೊಬ್ರು ಪೇರೆಂಟ್ಸ್ ನೋಡಿ, ಈ ಕೃಷ್ಣ ಪಾಪ ಹತ್ರ ಆಲ್ರೆಡಿ ಹೇಗೆ ಒದ್ದಾಡ್ತವ್ರೆ. ಸೆಟಪ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗುರು. ಒಂದು ರೂಫ್ ಕೆಳಗೆ ಮಲ್ಟಿಪಲ್ ಥೀಮ್ಸ್, ಒಳ್ಳೆ ಬಿಸ್ನೆಸ್. ಆದರೂ ಇಲ್ಲಿರೋ ಫೋಟೋಗ್ರಾಫರ್ಸ್ಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಹೇಗೋ ನಮ್ಮವಳು ಇನ್ನೂ ಎದ್ದಿರಲಿಲ್ಲ. ಸೆಟಪ್ ಬೇರೆ ಇನ್ನೂ ರೆಡಿ ಆಗ್ತಾಯಿತ್ತು. ಸಿಕ್ಕಿರೋ ಗ್ಯಾಪ್ನ ಯಾಕೆ ಬಿಡಬೇಕು, ಒಂದು ಬ್ರೇಕ್ ತೊಗೊಂಬಿಡೋಣ ಅಂತ ಗೊತ್ತಲ್ಲ, ಅಂಗಡಿ ಕಡೆ ಹೊರಟೆ. ಈ ರಾಜಾಜಿನಗರ್ನಂತೂ ಎಷ್ಟೋ ವಾರದಿಂದ ಅಲ್ಲ ತಿಂಗಳುಗಳಿಂದ ಕೊರೆದು ಧೂಳು ಮಾಡಾಕ್ಬಿಟ್ಟವ್ರು ಗುರು. ಅತ್ಲಾಗ ಬೇಗನಾದರೂ ರೆಡಿ ಮಾಡ್ತಾರ, ಅದೂ ಮಾಡಲ್ಲ. ಈ ಉರಿತಿರೋ ಬಿಸಿಲಲ್ಲಿ ಕೋಲ್ಡ್ ವಾಟರ್ ಕೈಯಲ್ಲಿ ಇಟ್ಕೊಂಡು ನಾನು ಅದೇ ಯೋಚನೆ ಮಾಡ್ತಿದ್ದೆ. ಅಲ್ಲ ಗುರು, ನಾವೊಂದು ಪರ್ಫೆಕ್ಟ್ ಫೋಟೋಗೆ ಎಷ್ಟೆಲ್ಲ ಪ್ರಿಪೇರ್ ಆಗ್ತೀವಿ, ಆದರೆ ಈ ಬೆಂಗಳೂರು ನಮ್ಮ ಲೈಫು ಯಾವಾಗಲೂ ಒಂದೇ ಥರ, ಅಂಡರ್ ಕನ್ಸ್ಟ್ರಕ್ಷನ್. ಮೇಲೆ ಬರೋಷ್ಟರಲ್ಲಿ ನಮ್ಮ ಅಪ್ಪ ಅವರು ಶಿವಪ್ಪ ಆಗೋಗಿದ್ರು. ಕಾಸ್ಟ್ಯೂಮಲ್ಲೇನೋ ಚೆನ್ನಾಗಿ ಕಾಣ್ತಿದ್ರು, ಆದರೆ ಈ ಮಕ್ಕಳು ಪೋಸ್ ಕೊಡ್ತಾರೆ ಅನ್ಕೋತೀರಾ. ಲೈಟ್ ಚೆಕ್ ಮಾಡ್ತಾರೆ, ಕಾಸ್ಟ್ಯೂಮ್ ಕಲರ್ನ ಚೆಕ್ ಮಾಡ್ತಾನೆ ಇರ್ತಾರೆ, ಬೇರೆ ಕಡೆಯಲ್ಲಿ ನೋಡ್ತಾ ಇರ್ತಾರೆ. ಕ್ಯಾಮ್ರಾ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ನೋಡ್ತಾರೆ. ಇವರು 3 ಸೆಕೆಂಡ್ ಸ್ಮೈಲ್ ಮಾಡೋಕ್ಕೋಸ್ಕರ 3 ಜನ ಅಡಲ್ಟ್ಸು ಜೋಕರ್ಗಳಾಗಿರ್ಬೇಕು. ಫೋಟೋಗ್ರಾಫರ್ ಬೇಡ್ಕೊಳ್ಳೋದು, ತಂದೆ ಆದವನು ನೈಸ್ ಮಾಡೋದು, ತಾಯಿ ಸಾಫ್ಟಾಗಿ ಥ್ರೆಟನ್ ಮಾಡೋದು. ನಾವೆಷ್ಟೇ ಅಡಲ್ಟ್ಸ್ ಆಗಿದ್ರು ಈ ಟೈಮಲ್ಲಿ ಸಣ್ಣವರಾಗಲೇಬೇಕು. ಲಿಂಗ ಇದೆ ನೋಡು, ಫೋಟೋ ನೋಡು, ಇಲ್ಲ ನೋಡು ಫೋಟೋ. ಕಲರ್ ಅದು ಅಪ್ಪೋ. ಅಪ್ಪ ನಮ್ಮಳ ಕಷ್ಟ ನೋಡೋಕ್ಕಾಗ್ದಂಗೆ ಅವಾಗ ಒಂದು 2 ಸೆಕೆಂಡ್ 3 ಸೆಕೆಂಡು ಸ್ಮೈಲ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ, ಒಂದು 5 ಸೆಕೆಂಡ್ ಹಿಂಗೆ ಕೊಡ್ತಾಳೆ. ಇಲ್ಲಿ 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 ಇಲ್ಲಿ
ಅಪ್ಪ ಅಪ್ಪೋ ಅಲ್ಲಿ ಏನೈತೆ ಇಲ್ಲಿ 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 ಅಪ್ಪ ಸ್ಟ್ರೈಟ್ ಮಾಡ್ಬೇಕಾದಲ್ಲಿ ಇದನ್ನ 1-2 ಸೆಕೆಂಡ್ ಆಚೆ ಈಚೆ ನೋಡೋಷ್ಟರಲ್ಲಿ ಕೆಳಗೆ ಬಿದ್ದೇ ಬಿಟ್ರು. ಅಲ್ಲೇ ಇದೆಯಾ ಆ ಸೆಕೆಂಡು ನನ್ನ ಹಾರ್ಟ್ ನಿಂತೋಯ್ತು. ಆ ಮೂಮೆಂಟಲ್ಲಿ ಯಾವ ಫೋಟೋನು ಬೇಡ ಏನು ಬೇಡ, ಅವಳಿಗೆ ಏನೂ ಆಗದೆ ಇದ್ರೆ ಸಾಕಪ್ಪ ಅನ್ನೋದೊಂದೇ ಅಂದ್ಕೊಂಡಿದ್ದು. ಲಕ್ಕಿಲಿ ಏನೂ ಆಗಿಲ್ಲ, ಬಟ್ ಆದರೂ ಭಯ ಅನ್ನೋದು ಎಲ್ಲ ತಂದೆ ತಾಯಿಗಿದ್ದೇ ಇರುತ್ತೆ. ಸೊ ಮಕ್ಕಳನ್ನ ಈಚೆ ಕರ್ಕೊಂಡು ಹೋದಾಗ ಅಥವಾ ಏನೇ ಮಾಡ್ತಿರ್ಬೇಕಾದ್ರೂ ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. 1 ಸೆಕೆಂಡ್ ಸಾಕು ಆಚೆ ಈಚೆ ಡೈವರ್ಟ್ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ಲಾದರೂ ಆಚೆ ಹೋದರೆ ಈ ಅಪ್ಪ ಅನ್ನೋರು ಫಸ್ಟ್ ಏನು ಕಲಿಬೇಕು ಅಂದರೆ ಈ ಪೌಡ್ರ್ ಅಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಮಿಕ್ಸ್ ಮಾಡೋದನ್ನ ಕಲ್ತಿರ್ಬೇಕು. ಯಾರ್ಯಾರು ಇನ್ನೂ ಕಲ್ತಿಲ್ವೋ ಬೇಗ ಕಲೀರಿ, ಯೂಸ್ ಆಗುತ್ತೆ. ಯಾಕಂದರೆ ಮಗು ಆದಮೇಲೆ ನಮಗೆ ಫಸ್ಟ್ ಅಸೈನ್ ಹೋಗೋ ಟಾಸ್ಕು ಇದೇನೆ. ನಾನು ಸ್ಟ್ರಾಂಗಾಗಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ಥರ ಒಂದು ಬ್ಯಾಕ್ ಪ್ಯಾಕ್ ಅಂತೂ ಪಕ್ಕ ಇರಲೇಬೇಕು. ಸೊ ನಿಮಗೆ ತುಂಬ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ನಿಮಗೆ ಮಗು ಐಟಮ್ಗಳು ಏನೇನು ಬೇಕು ಎಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಏನೇನು ಐಟಮ್ಸ್ ಇರಲೇಬೇಕು ಮಗುನೆಲ್ಲರೂ ಈಚೆ ಕರ್ಕೊಂಡು ಹೋದರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಇನ್ನೊಂದು ವೀಡಿಯೋ ಮಾಡೋಣ. ಫೋಟೋಸ್ ಅಪ್ಲೋಡ್ ಮಾಡಿದಾಗ ಒಳ್ಳೆ ಕಮೆಂಟ್ ಏನೋ ಬರುತ್ತೆ, ಆದರೆ ಈ ಒದ್ದಾಟ ತುಂಬ ಜನ ಗೊತ್ತಿರಲ್ಲ. ಆದರೂ ಪರವಾಗಿಲ್ಲ, ಯಾಕಂದರೆ ಮೆಮೊರೀಸ್ ನೆವರ್ ಶೋ ಸ್ಟ್ರಗಲ್. ಸೆಷನ್ 4ಗೆ ಎಂಡ್ ಮಾಡಿ ಸ್ಟುಡಿಯೋ ಎಕ್ಸಿಟ್ ಆದ್ರಿ. ನೋಡಿ, ಮಗು ಎತ್ತೋದಂದ್ರೆ ಈಸಿ ಇಲ್ಲ. ತಾಯಿ ಒಬ್ಬರೇ ಅಲ್ಲ, ತಂದೆ ಜೋರು ನೋಡ್ಕೊಬೇಕು. ಅಟ್ಲೀಸ್ಟ್ ಅವರಷ್ಟಾಗಿಲ್ಲ ಅಂದ್ರು ಒಂದು ಸ್ವಲ್ಪನಾದರೂ ನೋಡ್ಕೊಳ್ಳೋ ಕೆಪಾಸಿಟಿ ಇರಲೇಬೇಕು. ಈ ಟೈಮಲ್ಲಿ ಏನು ಹೇಳಬೇಕು ಅನಿಸ್ತಿದೆ ಅಂದರೆ, ಇನ್ನೂ ಮದುವೆ ಆಗಿಲ್ದಿರೋರು ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳಿ. ಹೊಸದಾಗಿ ಮದುವೆ ಆಗಿದ್ರು ಪರವಾಗಿಲ್ಲ, ಕಣ್ ತುಂಬ ನಿದ್ದೆ ಮಾಡ್ಕೊಳ್ಳಿ, ಸುತ್ತಾಡ್ಕೊಳ್ಳಿ. ಯಾಕಂದರೆ ಮಗು ಆದಮೇಲೆ ಇವೆರಡು ಕಷ್ಟನೇ. ಹ್ಯಾಪಿನೆಸ್ ಹೋಗುತ್ತೆ ಅಂತಲ್ಲ, ಕಂಟ್ರೋಲ್ ಹೋಗಿ ಲೈಫಲ್ಲಿ ಒಂದು ಪರ್ಪಸ್ ಅಂತ ಬರುತ್ತೆ. ಎಸ್, ಇಟ್ ಈಸ್ ಎ ಖೇಯಾಸ್, ಬಟ್ ಇಟ್ ಈಸ್ ಎ ಬ್ಯೂಟಿಫುಲ್ ಖೇಯಾಸ್. ಫೈನಲ್ ಆಗಿ ಕಟ್ಟಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಎಸ್ ಇಟ್ ಈಸ್ ಸ್ಟ್ರೆಸ್ಫುಲ್, ಎಸ್ ಇಟ್ ಈಸ್ ಟೈರಿಂಗ್, ಫ್ರಸ್ಟ್ರೇಷನ್ ಆಗುತ್ತೆ. ಬಟ್ ಸ್ವಲ್ಪ ವರ್ಷ ಆದಮೇಲೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಮಾಡಿದಾಗ ನಿಮಗೆ ಸಿಗೋ ಖುಷಿ ಮುಂದೆ ಈ ಫ್ರಸ್ಟ್ರೇಷನ್ ಎಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಆ ಒಂದು ಪರ್ಪಸ್ಗೋಸ್ಕರ ಈ ಫೋಟೋಶೂಟ್ ಅನ್ನೋದನ್ನ ಮಾಡಲೇಬೇಕು. ನಾಟ್ ಫಾರ್ ಇನ್ಸ್ಟಾಗ್ರಾಮ್, ನಾಟ್ ಫಾರ್ ರೀಲ್ಸ್, ಬಟ್ ಫಾರ್ ಮೆಮೊರೀಸ್.